ತಾಲೂಕಿನ ನ್ಯಾಮತಿ ಟೂರ್ನಮೆಂಟ್ ಇವತ್ತು ಫೈನಲ್ ಪಂದ್ಯಾವಳಿ ನಡೀತಾ ಇದೆ. ಆ ಪಂದ್ಯಾವಳಿಗೆ ನಾವೆಲ್ಲ ವೀಕ್ಷಕರಾಗಿ ಬಂದಿದ್ದೀವಿ. ನಮ್ಮ ರಫಿ ಅವರು ನ್ಯಾಮತಿ ಮೊಹಲ್ಲಾ ಮುಖಂಡರು, ಕಾಂಗ್ರೆಸ್ ಮುಖಂಡರು, ಅವರ ಆಹ್ವಾನದ ಮೇರೆಗೆ ನಾವು ಬಂದಿದ್ದೀವಿ. ಕ್ರೀಡೆ ಈಗ ಜನರಲ್ಲಿ ಕ್ರೀಡೆ ಅನ್ನೋದು ಒಂದು ಧರ್ಮ, ಒಂದು ಇದಕ್ಕೆ ಸೀಮಿತ ಇರಲ್ಲ. ಒಂದು ದೇಶಕ್ಕೆ ಕ್ರೀಡೆಯಿಂದ ಅನೇಕ ಸಂಬಂಧಗಳು ಬೆಳೆಯುತ್ತೆ. ಕ್ರೀಡೆನೇ ಒಂಥರ ಜನರಿಗೆ ಆಕರ್ಷಣೆ ಇರುತ್ತೆ. ವಿಶೇಷವಾಗಿ ಕ್ರಿಕೆಟ್ ಅನ್ನೋದು, ಈ ಕ್ರಿಕೆಟ್ ಪಂದ್ಯಾವಳಿ ಅನ್ನೋದು ನಮ್ಮ ಭಾರತ ದೇಶದ ಒಂಥರ ಒಂದು ಸಾರ್ವಜನಿಕರಲ್ಲಿ ಒಂದು ಇದು ಮೇಂಟೈನ್ ಮಾಡಿದೆ, ವಿಶೇಷ ಸ್ಥಾನಮಾನ ಗಳಿಸಿದೆ. ಕ್ರಿಕೆಟಲ್ಲಿ ವಿಶೇಷವಾಗಿ ಒಂದು ಸಂಬಂಧ ಏನಂದರೆ, ಅವಾಗ 83ರಲ್ಲಿ ನಾವು ವಿಶ್ವಕಪ್ ಗೆದ್ದಾಗಿಂದ ಇಂಗ್ಲೆಂಡಲ್ಲಿ ವೆಸ್ಟ್ ಇಂಡೀಸ್ ಮೇಲೆ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಆವತ್ತಿಂದ ಹಿಡಿದು ಈ ಧೋನಿ ಅವ್ರ ನಾಯಕತ್ವ ಇರ್ಬೋದು, ಇವಾಗ ಹೊಸದಾಗಿ ಯುವ ಪೀಳಿಗೆ ಶುಭ್ಮನ್ ಗಿಲ್ವರೆಗೂ ಈ ಜರ್ನಿ ಕ್ರಿಕೆಟಲ್ಲಿ ವಿಶೇಷವಾಗಿ ಅಜರುದ್ದೀನ್ ಅವರಾಗಿರ್ಬೋದು, 96ರ ವಿಶ್ವಕಪ್ಪು, 92ರ ವಿಶ್ವಕಪ್ಪು, ಸಚಿನ್ ತೆಂಡೂಲ್ಕರ್ ಅವರ ನಾಯಕತ್ವದಲ್ಲಿ ಈ ಥರ ಇತಿಹಾಸ ಕೆತ್ಕೋದ್ರೆ ಕ್ರಿಕೆಟ್ನ ಒಂದು ಇತಿಹಾಸ ದೊಡ್ಡದಿದೆ. ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಆಗಿದ್ರೂ ನಾವು ಕ್ರಿಕೆಟ್ಗೆ ಅತ್ಯಂತ ಮಹತ್ವ, ಪ್ರೀತಿ, ಒಂದು ಕ್ರೇಜು ಕ್ರಿಕೆಟಲ್ಲಿ. ಈಗ ಕಳೆದ 18ನೇ ಆವೃತ್ತಿ IPL RCB ಗೆದ್ದಾಗಿಂದ ಇನ್ನೂ ಹೆಚ್ಚಿಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ ಒಂದು ಕ್ರಿಕೆಟ್ನ ಕಂಪು ಬೆಳೀತಾ ಇದೆ. ಆ ಕ್ರಿಕೆಟ್ನ ಕ್ರೇಜು, ಆ ಪ್ರೀತಿ, ವಿಶ್ವಾಸ ಬೆಳ್ಕೊಂಡು ಬರ್ತಾಯಿದೆ. ವಿಶೇಷವಾಗಿ RCB ತಂಡಕ್ಕೆ, ವಿರಾಟ್ ಕೊಹ್ಲಿಗೆ ಒಂದೊಳ್ಳೆಯ ಸಂಬಂಧ ಬೆಳ್ಕೊಂಡಿದೆ. 18 ವರ್ಷದ ಸತತವಾಗಿ ನಮ್ಮ ರಾಜ್ಯದ ತಂಡಕ್ಕೆ, ಕನ್ನಡಿಗರ ತಂಡಕ್ಕೆ ಆಡ್ತಾ ಇದ್ದಾರೆ. ಅವ್ರಿಗೂ ನಾವು ಋಣಿಯಾಗಿರ್ತೀವಿ. ಅದ್ರ ಜೊತೆಗೆ ಕ್ರೀಡೆಯಿಂದ ಒಂದು ಭಾವನೆಗಳು ಜನರಲ್ಲಿ ಒಳ್ಳೆ ವಿಶ್ವಾಸ, ಪ್ರೀತಿ ಬೆಳೆಯುತ್ತೆ. ಇದಕ್ಕೆ ಗಡಿ ಇರಲ್ಲ, ಯಾವುದೇ ಇತಿಮಿತಿ ಇರಲ್ಲ. ಎಲ್ಲದಕ್ಕೂ ಕ್ರೀಡೆ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಬೆಳೆಯುತ್ತೆ. ಅದರಿಂದ ಕ್ರೀಡೆಗೆ ನಮ್ಮ ರಫಿ ಅವರು ಪ್ರೋತ್ಸಾಹ ಕೊಡ್ತಾ ಇರೋದು ನೋಡಿದ್ರೆ ಯುವ ಪೀಳಿಗೆಯಲ್ಲಿ ರಫಿ ಅಂತ ಒಬ್ಬ ಯುವಕ ಕ್ರೀಡೆಗೆ ಪ್ರೋತ್ಸಾಹ ನೀಡ್ತಾ ಇರೋದು ಅತ್ಯಂತ ಸಂತೋಷ. ಅದ್ರ ಜೊತೆಗೆ ನಮ್ಮ ದಿವಂಗತ ಜಮೀರ್ ಅಣ್ಣ ಅವರು ಫೋಟೋ ನೋಡಿದೆ ನಾನು. ಅವರು ವಿಶೇಷವಾಗಿ ನಗರಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಒಂದು ಒಳ್ಳೆ ಸೇವೆ ಸಲ್ಲಿಸಿರುವಂಥವರು. ದಿವಂಗತ ಜಮೀರ್ ಅಣ್ಣ ಅವ್ರಿಗೂ ಒಳ್ಳೆ ಇದು ಕೊಡಲಿ ಅಂತೇಳ್ಬಿಟ್ಟು, ಅದ್ರ ಜೊತೆಗೆ ನಮ್ಮ ರಫಿ ಅವರು ಅವ್ರಿಗೆ ನೆನಪಿನಲ್ಲಿ ಜಮೀರಣ್ಣ ಅವರ ನೆನಪಿನಲ್ಲಿ ಇವತ್ತು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಅದು ನಮಗೆ ವಿಶೇಷತೆ ಕಾಣಿಸ್ತು. ಇದರಲ್ಲಿ ಕ್ರೀಡೆಗೆ ಈ ಥರ ಪ್ರೋತ್ಸಾಹ ಸಿಗ್ತಾ ಇರೋದು ನೋಡಿದ್ರೆ ಕ್ರಿಕೆಟ್ ಜೊತೆಗೆ ಬೇರೆ ಕ್ರೀಡೆಗಳಿಗೂ ಪ್ರೋತ್ಸಾಹ ಸಿಗಬೇಕು ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಾ, ಅನೇಕ ಯುವಕರಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜಿಲ್ಲಾ ಕೇಂದ್ರವಾಗಿದ್ದರೂ ಕೂಡ ಎಲ್ಲೂ ಕ್ರಿಕೆಟ್ ಗ್ರೌಂಡ್ ಇಲ್ಲ. ಈಗ ಇದ್ರ ಹತ್ರ ವಕ್ಲೇರಿ ಹತ್ರ ಜಾಗ ಗುರ್ಸಿದ್ದಾರೆ. 100 ಎಕರ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ನಮ್ಮ ವಿಶೇಷವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಹಾಗೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಏನು ನಡೀತಾ ಇದೆ, ನಮಗೆ ನಮ್ಮ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಸ್ಥಳ ಪರಿಶೀಲನೆಗೆ ತಹಸೀಲ್ದಾರ್ ಅವ್ರ ಜೊತೆ ಮತ್ತು DC ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಆಗುತ್ತೆ ಅಂತ. ಏನು ಇವತ್ತಿನ ದಿವಸ ನಾವು ಈ ಟೂರ್ನಿಮೆಂಟ್, ನ್ಯಾಮತಿಯ ಟೂರ್ನಿಮೆಂಟ್ ಮ್ಯಾಚ್ ನಾವು ಆಡ್ತಾ ಇದ್ದೀರಿ. ನಾನು ಇದಕ್ಕೆ ಮುಂಚೆ ಇದೇ ಫೀಲ್ಡ್ನಲ್ಲಿ ನಮ್ಮ ಏರಿಯಾನಲ್ಲಿ AR ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿ, ದೊಡ್ಡ ಕುಟುಂಬ ಅವ್ರದ್ದು. ಪ್ರತಿ ಒಂದು ವರ್ಷವೂ ಅವರು ರಂಜಾನ್ ಹಬ್ಬ ಆದಮೇಲೆ ಒಂದು ಎಲ್ಲ ಕುಟುಂಬ ಸೇರಿ ಇಲ್ಲಿ ಹಬ್ಬ ಮಾಡಿಕೊಂಡು ಇಲ್ಲಿ ಬಂದು ಒಂದು ಖುಷಿ ಆಚರಣೆ ಮಾಡ್ತಾಯಿದ್ರು. ನನಗೇನು ಅವರು ಕರೆಸಿ ಈ ಥರ ನಾವು ಟೂರ್ನಿಮೆಂಟ್ ನಾವು ಪ್ರತಿ ಒಂದು ವರ್ಷ ಆಡ್ತೀರಿ, ನಿಮ್ಮ ಕಡೆಯಿಂದ ನಮಗೆ ಸ್ವಲ್ಪ ಏನಾದರೂ ಸಹಾಯ ಮಾಡಿ ಅಂತ ಹೇಳಿದ್ಗೆ ನನ್ನ ಕಡೆಯಿಂದ ನಾನು ಪ್ರತಿ ಒಂದು ವರ್ಷವೂ ಅವ್ರಿಗೆ ಸಹಾಯ ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ನಮ್ಮ ಎಲೆಕ್ಷನ್ನಲ್ಲಿ ನಮಗೆ ಭಾಳ ಸಪೋರ್ಟ್ ಎಲ್ಲ ಯೂತ್ ಹುಡುಗರು ಎಲ್ಲ ಸೇರಿ ಎಲೆಕ್ಷನ್ನಲ್ಲಿ ಬರೀ ಒಂದು ಫ್ಯಾಮ್ಲಿ ಅಲ್ಲ, ಪ್ರತಿಯೊಬ್ಬರೂ ನಿಮಗೆ ಸಪೋರ್ಟ್ ಮಾಡಿದ್ದಾರೆ. ಏರಿಯಾಗೆಲ್ಲ ನೀವು ಪೂರ್ತಿ
ಯುದ್ಧ ಹುಡುಗರಿಗೆ ಕರ್ಕೊಂಡು ನೀವು ಒಂದು ಟೂರ್ನಿಮೆಂಟ್ ಮ್ಯಾಚ್ ಆಡಿಸಿ ಅಂತ ಹೇಳಿದ್ಗೆ ನಾನು ಎಲ್ರಿಗೂ ನೀವೇ ಜವಾಬ್ದಾರಿ ತೊಗೊಂಡು ನೀವೇ ಆಡಿಸ್ರಪ್ಪ, ನನ್ನ ಕಡೆಯಿಂದ ನಾನು ಏನು ನಿಮಗೆ ಹೆಲ್ಪ್ ಮಾಡಬೇಕು ನನ್ನ ಕಡೆಯಿಂದ ಪೂರ್ತಿ ನಾನು ಸಪೋರ್ಟ್ ನಿಮಗೆ ಮಾಡ್ತೀನಿ ಅಂತೇಳಿ ಅವ್ರಿಗೆ ನಾನು ಜವಾಬ್ದಾರಿ ಕೊಟ್ಟೆ. ನಮ್ಮ ಅರ್ಬಾಜು, ಮಹಬೂಬ್, ನಮ್ಮ ಶೇಬ್ ಎಲ್ಲ ಇವರು ಯುದ್ಧ ಹುಡುಗರು ಎಲ್ಲ ಬಂದು ನಮ್ಮ ಏರಿಯಿಂದ ನೀವು ನಮ್ಮ ಜವಾಬ್ದಾರಿಯಿಂದ ನೀವು ನಮಗೆ ಜವಾಬ್ದಾರಿ ಕೊಡಿ, ನಾವು ಎಲ್ಲ ಅರೇಂಜ್ ಮಾಡ್ಕೊಂಡು ನಾವು ಆಡಿಸ್ತೀರಿ ಅಂತ ಹೇಳಿದ್ರು. ಅದ್ರಿಗೆ ನನ್ನ ಕಡೆಯಿಂದ ನಾವು ಇದರಲ್ಲಿ ಯಾರ್ದು ₹1 ದುಡ್ಡು ನಾನು ಯಾರ ಹತ್ರ ತೊಗೊಂಡಿಲ್ಲ, ನನ್ನ ಜಬ್ ದುಡ್ಡಿನಲ್ಲಿ. ಯಾಕಂದರೆ ನನ್ನ ಎಲೆಕ್ಷನಲ್ಲಿ ಬಹಳ ಸಪೋರ್ಟ್ ಮಾಡಿರೋರು ಎಲ್ಲ ಯುದ್ಧ ಹುಡುಗರು ಇವರು ಎಲ್ಲ ಸೇರಿ ನನ್ನ ಕಡೆಯಿಂದ ನಾನು ಏನೇನು ಇವ್ರಿಗೆ ಸವಲತ್ತು ಕೊಡಬೇಕು ಎಲ್ಲ ನನ್ನ ಅನುಕೂಲ ಮಾಡಿಕೊಡ್ತೀನಿ ಅಂತ ನಾನು ಆಶ್ವಾಸನೆ ನಾನು ಕೊಟ್ಟಿದ್ದೆ. ಅದು ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆನೂ ನನ್ನ ಜವಾಬ್ದಾರಿ ಏನಿದೆ ಅದು ನಾನು ನಿಭಾಯಿಸ್ಕೊಂಡು ಹೋಗ್ಬೇಕಂತೇಳಿ ಇವ್ರಿಗೆಲ್ರಿಗೂ ಸೇರಿ ನಾನು ಆಯ್ತಪ್ಪ ನೀವು ಆಡ್ರ ಅಂತೇಳಿ ಇವತ್ತೊಂದು ದಿವಸ ಇಲ್ಲಿ ಫೀಲ್ಡ್ನಲ್ಲಿ ಇದೇ ಫೀಲ್ಡ್ನಲ್ಲಿ ನಾನು ಆಡಿಸ್ತಾ ಇದ್ದೀನಿ ನ್ಯಾಮತಿಯ ಟೂರ್ನಿಮೆಂಟ್ ಮ್ಯಾಚ್ ಅಂತ. ಅದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಹವೇಲಿ ಮೊಹಲ್ಲ ನಮ್ಮ ವಾರ್ಡ್ ನಂಬರ್ 21ರಲ್ಲಿ ನಮ್ಮ ಮಾಜಿ ನಗರಸಭೆ ಉಪಾಧ್ಯಕ್ಷರು ಜಮೀರ್ ಅಣ್ಣ ಇದ್ದರು. ಅವ್ರಿಗೆ ಜ್ಞಾಪಕ ಮಾಡಿಕೊಂಡು ಆ ಭಗವಾನ ಅವ್ರಿಗೂ ಆತ್ಮಕ್ಕೆ ಶಾಂತಿ ಕೊಳ್ಳಿ ಅಂತೇಳಿ ಅವ್ರ ಹೆಸರಿನಲ್ಲಿ ನಾವು ಜ್ಞಾಪನೆ ಮಾಡಿಕೊಂಡು ನಾವು ಎಲ್ಲ ನಗರಸಭೆ ಸದಸ್ಯರು ನಮ್ಮ ಅಫ್ಸರ್ ಅಣ್ಣ, ಶಫಿ ಅಣ್ಣ, ಏಜಾಜ್ ಬೈ, ಶಾಮೀರ್ ಬೈ, ಇವರು ಫೈರೋಜ್ ಬೈ, ನಮ್ಮ ವಸೀಮ್ ಎಲ್ಲರೂ ಸೇರಿ ನಾವು ಒಂದು ನಿರ್ಧಾರ ತೊಗೊಂಡು ನಿಮ್ಮ ಜೊತೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಬಿಟ್ಕೊಡೋದಿಲ್ಲ, ನೀವು ಆಡ್ರಿ, ನಾವು ಪ್ರತಿ ಸತಿನೂ ನಿಮಗೆ ನಮ್ಮ ಕಡೆಯಿಂದ ಏನು ನಾವು ಸಹಾಯ ಮಾಡ್ಕೊಂಡು ಬರ್ತೀನಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಅದೇ ಥರ ನಾವು ಅವ್ರಿಗೆ ಏನಿದೆ ನಾವು ಅನುಕೂಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಮುಂದೆನೂ ಅಷ್ಟೇ. ಇದು ಚಿಕ್ಕದು, ಇದು ಈ ನಮ್ಮ ಬರುವ ದಿನದಲ್ಲಿ ನನ್ನ ಕಡೆಯಿಂದ ಏನೇನು ಅವ್ರ ಆಸೆ ಇದೆ, ಇದು IPL ಟೂರ್ನಿಮೆಂಟ್ ಮ್ಯಾಚ್ ಆದಮೇಲೆ ಪ್ರತಿಯೊಂದು ಯುದ್ಧ ಹುಡುಗಂದು ಒಂದು ಆಡ್ಬೇಕಂತ ಆಸೆ ಬಂದಿದೆ. ಅದು ಆಸೆ ಇರೋದ್ಗೆ ನೀವು ಆಡ್ರಪ್ಪ, ನಾವು ಎಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀರ ಅಂತೇಳಿ ಅವ್ರಿಗೆ ಒಂದು ಧೈರ್ಯ ತುಂಬಿ ಅವ್ರಿಗೆ ನಾವು ಏನು ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ. ಮುಂದೆನೂ ನಾವು ಏನು ಮಾಡ್ಕೋ ನಮ್ಮ ಜವಾಬ್ದಾರಿ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. बढ़िया रन दे